ಎಲ್ರಿಗೂ ನಮಸ್ಕಾರ. ಎಮ್ಮಿಗೆ ಗ್ರಾಮ ಪಂಚಾಯಿತಿಯ ಇವತ್ತಿನ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸಹಾಯಕ ನಿರ್ದೇಶಕರಾದಂಥ ಪಶುವೈದ್ಯ ಇಲಾಖೆ ಲಿಂಗರಾಜ್ ಸರ್ ಅವರೇ, ಹಾಗೂ ಈ ಸಭೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರವರೇ, ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳೇ ಮತ್ತು ಈ ಸಭೆಗೆ ಆಗಮಿಸತಕ್ಕಂಥ ಇತರ ಇಲಾಖೆಯ ಅಧಿಕಾರಿ ಮಿತ್ರರೇ, ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಗ್ರಾಮಗಳ ಗ್ರಾಮಸ್ಥರುಗಳೇ ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರೇ, ಕಾರ್ಯದರ್ಶಿಯವರೇ ಹಾಗೂ ಸಿಬ್ಬಂದಿಯವರೇ ಮತ್ತು ನಮ್ಮ ಸಾಮಾಜಿಕ ಪರಿಶೋಧನಾ ತಂಡದವರು, ಈ ದಿನ ನಾವು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15ನೇ ಹಣಕಾಸು ಅನುದಾನದಡಿ 2023 ಮತ್ತು 24ನೇ ಸಾಲಿನಲ್ಲಿ ಯಾವ ಕಾಮಗಾರಿಗಳಿಗೆ ವೆಚ್ಚವನ್ನು ಭರಿಸಿದ್ದಾರೆ ಅದರ ಒಂದು ಮಾಹಿತಿಯನ್ನು ತಮ್ಮ ಮುಂದೆ ತಿಳಿಸ್ಕೊಡ್ತಕ್ಕಂಥದ್ದು ಈ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯ ಉದ್ದೇಶ. ಯಾಕೆಂದರೆ ಉದ್ಯೋಗ ಖಾತ್ರಿ ಯೋಜನೆ ಕಾಯ್ದೆ ಹೇಗೆ ಕಾಯ್ದೆ ರೂಪದಲ್ಲಿ ಬಂದಿದೆಯೋ ಅದೇ ರೀತಿ ಈ ಸಾಮಾಜಿಕ ಪರಿಶೋಧನೆ ಪ್ರಕ್ರಿಯೆಗಳು ಸಹ ಕಾಯ್ದೆ ಅಡಿಯಲ್ಲಿ ಬಂದಿದೆ. ಅಂದರೆ ಹಿಂದೆ ಎಲ್ಲ ವರ್ಷದಲ್ಲಿ 2 ಬಾರಿ ಈ ಸಾಮಾಜಿಕ ಪರಿಶೋಧನೆ ಪ್ರಕ್ರಿಯೆಗಳನ್ನ ಮಾಡ್ತಾ ಇದ್ದು, ಆದರೆ ಈಗ ಕೋವಿಡ್ ಬಂದ ನಂತರ ವರ್ಷದಲ್ಲಿ 1 ಬಾರಿ ಈ ಸಾಮಾಜಿಕ ಪರಿಶೋಧನೆ ಪ್ರಕ್ರಿಯೆಗಳನ್ನ ಮಾಡ್ತಾ ಇದ್ದೇವೆ. ಇದರ ಜೊತೆಯಲ್ಲಿ ಹಲವಾರು ಯೋಜನೆಗಳನ್ನು ಸಹ ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸ್ತಾ ಇದ್ದೇವೆ. ಈಗಾಗಲೇ 14ನೇ ಹಣಕಾಸು, 15ನೇ ಹಣಕಾಸು ಮತ್ತೆ ZPTP 15ನೇ ಹಣಕಾಸು ಹಾಗೂ ಶಾಲೆಗಳಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಅಂತ ಒಂದು ಯೋಜನೆ. ಸೊ ಇವುಗಳನ್ನೆಲ್ಲ ಸಹ ನಾವು ಈ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸಾಮಾಜಿಕ ಪರಿಶೋಧನೆಯನ್ನ ಮಾಡ್ತಾ ಇದ್ದೇವೆ. ಉದ್ದೇಶ ಇಷ್ಟೇ, ಏನು ಕಾಮಗಾರಿಗಳಿಗೆ ವೆಚ್ಚವನ್ನ ಭರಿಸಿದ್ದಾರೆ ಅದು ಪಾರದರ್ಶಕತೆಯಿಂದ ಕೂಡಿದೆಯಾ, ಯೋಜನೆಗಳನ್ನ ರೂಪಿಸುವಂತ ಸಂದರ್ಭದಲ್ಲಿ ಗ್ರಾಮಸ್ಥರ ಭಾಗವಹಿಸುವಿಕೆ ಇದೆಯಾ, ಅನುಷ್ಠಾನಗೊಂಡಿರ್ತಕ್ಕಂಥ ಕಾಮಗಾರಿಗಳು ಉಪಯುಕ್ತತೆಯಿಂದ ಕೂಡಿದೆಯಾ, ಮತ್ತೆ ಮಾರ್ಗಸೂಚಿ ಪ್ರಕಾರ ಕಾಮಗಾರಿಗಳು ಅನುಷ್ಠಾನ ಆಗಿದೆಯಾ, ಇವೆಲ್ಲವುಗಳನ್ನ ನಾವು ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸೋದನ್ನೇ ನಾವು ಒಂದು ಸಾಮಾಜಿಕ ಪರಿಶೋಧನೆ ಅಂತ ಕರೀತಾರೆ. ಅದರಂತೆ ನಮ್ಮ ತಂಡ ಕಳೆದ 1 ವಾರದಿಂದ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಏನು ಕಾಮಗಾರಿಗಳಿಗೆ ವೆಚ್ಚವನ್ನು ಭರಿಸಿದ್ದಾರೆ ಅದರ ಒಂದು MIS ಮಾಹಿತಿ ಅನುಸಾರ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ, ಅನಂತರ ಕಾಮಗಾರಿಗಳ ವೀಕ್ಷಣೆಯನ್ನ ಮಾಡಿ, ಕೆಲವು ಏನು ಜಾಬ್ ಕಾರ್ಡ್ ಹೋಲ್ಡರ್ ಕಾಮಗಾರಿಯಲ್ಲಿ ತೊಡಗಿಸ್ಕೊಂಡಿರೋ ಅಂತವರ ಮನೆಗಳಿಗೆ ಭೇಟಿ ನೀಡಿ ಮಾಹಿತಿಗಳನ್ನು ಕಲೆ ಹಾಕಿ ನಾವು ಒಂದು ವರದಿಯನ್ನು ತಯಾರು ಮಾಡಿದ್ದೇವೆ. ಆ ವರದಿಯನ್ನು ತಮ್ಮ ಮುಂದೆ ಮಂಡಿಸ್ತಾ ಇದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮಿಂದ ಏನಾದರೂ ವಿಚಾರಗಳಿದ್ರೆ ನಾವು ವರದಿಯನ್ನ ಮಂಡಿಸಿದ ನಂತರ ತಿಳಿಸ್ಕೊಡ್ಬೇಕು ಅಂತ ಕೇಳ್ತಾ ವರದಿಯನ್ನ ಮಂಡಿಸ್ತಾ ಇದ್ದೇವೆ. ಒಂದು ಗ್ರಾಮ ಪಂಚಾಯತಿಯ ಸಿಬ್ಬಂದಿಗಳ ವಿವರವನ್ನ ನಾವು ಹೇಳೋದಾದ್ರೆ ಸಾಮಾನ್ಯ ಮಾಹಿತಿನಲ್ಲಿ ತಾಲೂಕು ಕಾರ್ಯಕ್ರಮ ಅಧಿಕಾರಿಗಳು ಶ್ರೀಕೃಷ್ಣ ಅಂತ ಇದ್ರು, ಸಹಾಯಕ ನಿರ್ದೇಶಕರು ಶಶಿಕುಮಾರ್, ತಾಂತ್ರಿಕ ಸಂಯೋಜಕರು ಹರ್ಷಿತಾ, ತಾಂತ್ರಿಕ ಸಹಾಯಕ ಇಂಜಿನಿಯರ್ ಲೋಕೇಶ್, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯವರು ಚಿದಾನಂದ್, ಪಂಚಾಯತಿ ಕಾರ್ಯದರ್ಶಿಯವರು ಕೌಸರ್ ಭಾನು, ಕಾಯಕ ಬಂಧು ಚಂದ್ರಶೇಖರ್. ಇದ್ರ ಜೊತೆಯಲ್ಲಿ ಅನುಷ್ಠಾನ ಆದಂತ ಅವಧಿನಲ್ಲಿ 1ನೇ ರುಜುದಾರರು ಮತ್ತು 2ನೇ ರುಜುದಾರರಾಗಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಶ್ರೀನಿವಾಸ ಮೂರ್ತಿ ಮತ್ತು ಚಿದಾನಂದ್ ಅವರು, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಚಿನ್ಸ್ವಾಮಿ ಅವರು ಮತ್ತು ವಸಂತಮ್ಮ. ಅಂದ್ರೆ ಏನು ನಾವು ಆಡಿಟ್ ಅನ್ನ ಮಾಡಿದ್ದೀವಿ ಆ ಅವಧಿನಲ್ಲಿ ಅಧ್ಯಕ್ಷರಾಗಿದ್ದಂಥವರು. ಮತ್ತೆ ಅನುಷ್ಠಾನ ಅವಧಿಯಲ್ಲಿ ಯಾರು PDO ಆಗಿದ್ರು, ಯಾರು ಇಂಜಿನಿಯರ್ಗಳಾಗಿದ್ರು ಅನ್ನೋದು ಮಾಹಿತಿಯನ್ನು ಈಗಾಗಲೇ ನಾವು ನಿಮ್ಮ ಮುಂದೆ ತಿಳಿಸ್ಕೊಟ್ಟಿದ್ದೇವೆ. ಅದಾದ ನಂತರ ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ ವ್ಯಾಪ್ತಿನಲ್ಲಿ ಸುಮಾರು 10 ಗ್ರಾಮಗಳಿದೆ. ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಜನಸಂಖ್ಯೆ 8310, ಕುಟುಂಬಗಳು 1909, ಉದ್ಯೋಗ ಖಾತ್ರಿ ಯೋಜನೆ ಅಡಿ
1423 ಕುಟುಂಬಗಳು ನೋಂದಾಯಿಸಿಕೊಂಡಿದೆ. ಇದುವರೆಗೆ 2009ರಿಂದ ಇಲ್ಲಿ ತನಕ ಏನು ಜಾಬ್ ಕಾರ್ಡ್ಗಳಿಗೆ ಪೇಮೆಂಟ್ ಅನ್ನ ಮಾಡಿರ್ತಕ್ಕಂಥದ್ದು ಅಂದ್ರೆ ಆಕ್ಟಿವ್ ಜಾಬ್ ಕಾರ್ಡ್ ಕ್ರಿಯಾಶೀಲ ಕುಟುಂಬಗಳು ಯಾವ್ದಂದ್ರೆ ಎಷ್ಟು ಅಂದ್ರೆ 648. ನಮ್ಮ 2023 ಮತ್ತು 24ನೇ ಸಾಲಿನಲ್ಲಿ 231 ಕುಟುಂಬಗಳು NMR ಪೇಮೆಂಟ್ ಆಗಿದೆ. ಸೃಜಿಸಿದ ಒಟ್ಟು ಮಾನವ ದಿನಗಳು 3868. ಒಟ್ಟಾರೆ ಕೂಲಿ ವೆಚ್ಚ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ 12,22,508. ಇತರ ಇಲಾಖೆಯಿಂದ 6,17,780. ಒಟ್ಟು 18,40,288. ಸಾಮಗ್ರಿ ವೆಚ್ಚ ಗ್ರಾಮ ಪಂಚಾಯತಿ ಅನುಷ್ಠಾನದಲ್ಲಿ 9,38,856. ಇತರ ಅನುಷ್ಠಾನ ಇಲಾಖೆಯಲ್ಲಿ 3,76,191. 13,15,000 ಒಟ್ಟು ಸಾಮಗ್ರಿ ಪೇಮೆಂಟ್ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಇದರಲ್ಲಿ 31,55,335 ರೂಪಾಯಿ ಖರ್ಚನ್ನ ಭರಿಸಿರ್ತಕ್ಕಂಥದ್ದು. ಇದರಲ್ಲಿ ಸಾಮಗ್ರಿ ವೆಚ್ಚ ಕೆಲವು ಕಾಮಗಾರಿಗಳಿಗಾಗಿದೆ, ಇನ್ನು ಕೆಲವು ಕಾಮಗಾರಿಗಳಿಗೆ ಅದು ಈ ಅವಧಿನಲ್ಲಿ ಬಂದಿರುತ್ತೆ. ಇದಿಷ್ಟು ಒಂದು ಸಾಮಾನ್ಯ ಮಾಹಿತಿಯನ್ನ ಹೇಳೋದಾದ್ರೆ, ಪಂಚಾಯತಿ ವ್ಯಾಪ್ತಿನಲ್ಲಿ ಒಟ್ಟು 79 ಕಾಮಗಾರಿಗಳು ಅನುಷ್ಠಾನ ಆಗಿದೆ. ಅದರಲ್ಲಿ ಮನೆ ಕಾಮಗಾರಿಗಳು 18, ದನದ ಕೊಟ್ಟಿಗೆ 45, ಕೃಷಿ ಹೊಂಡ 2, ಕೆರೆ ಅಭಿವೃದ್ಧಿ 1, ಸರ್ಕಾರಿ ಪ್ರಾಥಮಿಕ ಶಾಲೆ ಶಿಲಾಫಲಕ 1, ಚರಂಡಿ ಕಾಮಗಾರಿಗಳು 4, ಎರೆಹುಳು ತೊಟ್ಟಿ 1, ಸಾಮಾಜಿಕ ಅರಣ್ಯ ಇಲಾಖೆಯಿಂದ 2 ಕಾಮಗಾರಿ, ಕೃಷಿ ಇಲಾಖೆಯಿಂದ 3 ಕಾಮಗಾರಿ. ಇದು ಒಟ್ಟಾರೆ 79 ಕಾಮಗಾರಿಗಳು 2023-24ನೇ ಸಾಲಿನಲ್ಲಿ ಅನುಷ್ಠಾನಗೊಂಡಿರ್ತಕ್ಕಂಥದ್ದು. ಸೊ ಕಾಮಗಾರಿಗಳು ಯಾವುದು, ಅದರ ಅಂದಾಜು ವೆಚ್ಚ ಏನು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ತಮ್ಮದೇ ನಮ್ಮ ಸಂಪನ್ಮೂಲ ವ್ಯಕ್ತಿ ಓದ್ತಾರೆ. ಅದು ಓದ್ ನಂತರ ಅದರ ಒಂದು ವಿಚಾರಗಳನ್ನೇನಾದ್ರೂ ಮಂಡಿಸೋದಾದ್ರೆ ನಮ್ಮ ವರದಿ ಆದ ನಂತರ ತಾವು ತಿಳಿಸ್ಕೊಡ್ಬೇಕು ಅಂತ ಕೇಳುತ್ತಾ, ಇಲ್ಲಿ ತನಕ ನನಗೆ ಪ್ರಾಸ್ತಾವಿಕವಾಗಿ ಇವತ್ತಿನ ಸಭೆಯ ಉದ್ದೇಶದ ಬಗ್ಗೆ ಮಾತಾಡಲು ಮತ್ತು ವರದಿಯ ಒಂದು ಸಾಮಾನ್ಯ ಮಾಹಿತಿ ತಿಳಿಸಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರೂ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಈಗ ನಮ್ಮ ಸಂಪನ್ಮೂಲ ವ್ಯಕ್ತಿ ವರದಿಯನ್ನ ಮಂಡಿಸ್ತಾರೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಅನ್ನಪೂರ್ಣ ಅಂತ. ಈಗ ಯಾವ ಊರಿನಲ್ಲಿ ಯಾವ ಕಾಮಗಾರಿಗಳು ಆಗಿದಾವೆ ಮತ್ತೆ ಅದಕ್ಕೆ ಆಗಿರುವ ಒಟ್ಟು ಖರ್ಚೆಷ್ಟು ಅನ್ನೋದ್ರ ಬಗ್ಗೆ ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ಎಂಗೆ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಶಿಲಾಫಲಕ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 892. ಎಂಗೆಎ ಗ್ರಾಮದ ಮಾರನ್ಪುರ ಮುಖ್ಯ ರಸ್ತೆಯಿಂದ ಚೌಡಯ್ಯನ ಮನೆಯವರೆಗೆ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 1,92,497 ರೂಪಾಯಿ. ಎಂಗೆಎ ಗ್ರಾಮದ ಚೌಡಯ್ಯನ ಮನೆಯಿಂದ ಚಿಕ್ಕ ಹೊನ್ನಯ್ಯನವರ ಮನೆಯವರೆಗೆ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 1,91,826 ರೂಪಾಯಿ. ಮಾಲಳ್ಳಿ ಗ್ರಾಮದ ಕೆರೆ ಏರಿಯಿಂದ ಗಿರೀಶ್ ಮನೆಯವರೆಗೆ ಸಿಸಿ ರಸ್ತೆ ಮತ್ತೆ ಚರಂಡಿ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 1,66,391 ರೂಪಾಯಿ. ಎಂಗೆಬಿ ಗ್ರಾಮದ ಚೌಡೇಶ್ವರಿ ಕೆರೆಯಿಂದ ಸಿದ್ದಮಲ್ಲಪ್ಪನ ಜಮೀನಿನವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಒಟ್ಟು ಮೊತ್ತ 1,23,820 ರೂಪಾಯಿ. ಎಂಗೆಬಿ ಗ್ರಾಮದ ಚಿನ್ನಯ್ಯನ ಕೆರೆ ಅಭಿವೃದ್ಧಿ ಕಾಮಗಾರಿ ಒಟ್ಟು ಮೊತ್ತ 3,19,804 ರೂಪಾಯಿ. ಸಿಬಿ ಹುಂಡಿ ಗ್ರಾಮದ ಹುಸಿದ್ದಮ್ಮ ಮರಿಮಲೆಯನವರ ಮನೆ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 18,012 ರೂಪಾಯಿ. ಕಕ್ಕೂರು ಗ್ರಾಮದ ಮಾದನಾಯಕ ಬಿನ್ಲೇಟ್ ಗೌರ್ನಾಯ್ಕರವರ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 21,488 ರೂಪಾಯಿ. ಚಂದಳ್ಳಿ ಗ್ರಾಮದ ಮಾದಯ್ಯ ಬಿನ್ ಮರಯ್ಯನವರ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 37,920 ರೂಪಾಯಿ.
ಮಾರನ್ಪುರ ಗ್ರಾಮದ ಮಣಿಕೋ ಬಸವಣ್ಣನವರ ಮನೆ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 14,220 ರೂಪಾಯಿ. ಜಾಲಹಳ್ಳಿ ಗ್ರಾಮದ ಚಿಕ್ಕಮ್ಮಕ್ಕೋ ರಾಜೇಗೌಡರ ಮನೆ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 18,960 ರೂಪಾಯಿ. ಸಿಬಿ ಹುಂಡಿ ಗ್ರಾಮದ ರಾಜಮ್ಮಕ್ಕೋ ಮಾದೇವಪ್ಪನವರ ಮನೆ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 6,004 ರೂಪಾಯಿ. ಸಿಬಿ ಹುಂಡಿ ಗ್ರಾಮದ ರೇಣುಕಮ್ಮಕ್ಕೋ ಗುರುಸ್ವಾಮಿರವರ ಮನೆ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 7,900 ರೂಪಾಯಿ. ಸಿಬಿ ಹುಂಡಿ ಗ್ರಾಮದ ಗುರುಮಲ್ಲಮ್ಮಕ್ಕೋ ಮಾದೇವಪ್ಪನವರ ಮನೆ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 13,904 ರೂಪಾಯಿ. ಎಂಗೆಎ ಗ್ರಾಮದ ಮಾದೇವಮ್ಮಕ್ಕೋ ಬೆಟ್ಟಯ್ಯನವರ ಮನೆ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 22,752 ರೂಪಾಯಿ. ಎಂಗೆಎ ಗ್ರಾಮದ ಪುಟ್ಟಮ್ಮಕ್ಕೋ ಮಾರಯ್ಯನವರ ಮನೆ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 22,752 ರೂಪಾಯಿ. ಎಂಗೆಎ ಗ್ರಾಮದ ಭಾಗ್ಯಕ್ಕೋ ನಂಜನ್ ಶೆಟ್ಟಿರವರ ಒಟ್ಟು ಮೊತ್ತ 25,280 ರೂಪಾಯಿ. ಎಂಗೆಎ ಗ್ರಾಮದ ಗೌರಮ್ಮಕ್ಕೋ ಕುಮಾರ್ ಅವರ ಮನೆ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 22,752 ರೂಪಾಯಿ. ಸಿಬಿ ಹುಂಡಿ ಗ್ರಾಮದ ನಾಗಸುಂದರಮ್ಮಕ್ಕೋ ಮುದ್ದಪ್ಪನವರ ದನದ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 7,900 ರೂಪಾಯಿ. ಸಿಬಿ ಹುಂಡಿ ಗ್ರಾಮದ ಮರಿಸ್ವಾಮಪ್ಪ ಬಿನ್ ಶಿವಣ್ಣನವರ ದನದ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 7,900 ರೂಪಾಯಿ. ಮಾರನ್ಪುರ ಗ್ರಾಮದ ಮಾದೇವಮ್ಮ ಬಿನ್ ಬಸವಯ್ಯನವರ ದನದ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 7,900 ರೂಪಾಯಿ. ಎಂಗೆಬಿ ಗ್ರಾಮದ ಮಂಚಮ್ಮ ಬಿನ್ ಬುಂಡೆ ಹೊನ್ನಯ್ಯನವರ ದನದ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 2,528 ರೂಪಾಯಿ. ಸಿಬಿ ಹುಂಡಿ ಗ್ರಾಮದ ನಾಗರತ್ನಮ್ಮಕ್ಕೋ ಶೇಖರಪ್ಪನವರ ಮನೆ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 22,700